ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವ್ರು ಅನ್ಕೊಂಬಿಟ್ಟವ್ರೆ ನಾವು ಹುಟ್ಟಿರೋದೇ ಅಧಿಕಾರ ಮಾಡೋದಕ್ಕೆ, ನಾವು ಹುಟ್ಟಿರೋದೇ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ, ನಮ್ಮನ್ನು ಬಿಟ್ಟರೆ ಇನ್ಯಾರಿಗೂ ಯೋಗ್ಯತೆನೇ ಇಲ್ಲ. ಅಂಥದ್ರಲ್ಲಿ ಒಬ್ಬ ಟೀಮ್ ಅವರನ್ನು ಬಂದು ಪ್ರಧಾನಮಂತ್ರಿ ಆಗ್ಬಿಟ್ರು ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ಫ್ರಸ್ಟ್ರೇಷನ್ನು ಪದೇ 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 ಬೇರೆ ಬೇರೆ ರೂಪದಲ್ಲಿ ಪದಗಳ ರೂಪದಲ್ಲಿ ಆಚೆ ಕಡೆಗೆ ಬರುತ್ತೆ. ಕಳ್ಳ ಅಂತ ಬರುತ್ತೆ, ದರೋಡೆಗೋರ ಅಂತ ಬರುತ್ತೆ, ಸರ್ಪ ಅಂತ ಬರುತ್ತೆ, ರಾವಣ ಅಂತ ಬರುತ್ತೆ. ಬಿಹಾರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೋದಿಯವರ ತಾಯಿನ ಕೆಟ್ಟ ಭಾಷೆಯಲ್ಲಿ ಬೈದಾಗ, ಕೆಟ್ಟ ಭಾಷೆಯಲ್ಲಿ ಘೋಷಣೆಗಳು ಕೂಗಿದಾಗ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅದನ್ನು ಖಂಡಿಸಿಲ್ಲ. ಅದರ ಅರ್ಥ ಏನು? ಮೌನ ಸಮ್ಮತಿ ಇದೆ. ಅಜಯ್ ರಾಯ್ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಈಸ್ಕೊಂಡ್ರಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಹೇಳ್ತಾನೆ RSS ಬಗ್ಗೆ, RSS ಪ್ರಚಾರಕಗಳ ಬಗ್ಗೆ ಅವ್ರು ಮದುವೆ ಆಗದಿರೋ ವಿಚಾರಕ್ಕೆ. ನೋಡಿ, ಮದುವೆ ಆಗದಿರೋನ ಬ್ರಹ್ಮಚಾರಿ ಅಂತಾರೆ, ಅವಿವಾಹಿತರು ಅಂತಾರೆ. ಇವನು ಬಳಸಿದ ಪದ ರಣವ. ಬಜಾರ್ಗಳಲ್ಲಿ ಬ್ರೋಕರ್ಗಳಿರ್ತಾರಲ್ಲ ಅವ್ರು ಬಳಸೋ ಪದ ಅದು. ಹಾಗಾದರೆ ನೀನು ಯಾವ ದೇವತೆನ ಆರಾಧನೆ ಮಾಡ್ತೀಯಲ್ಲಪ್ಪ, ಸೋನಿಯಾ ಗಾಂಧಿ ಯಾವ ಕ್ರಿಶ್ಚಿಯನ್ ಇದ್ದಾರಲ್ಲ, ಆ ಕ್ರಿಶ್ಚಿಯನ್ ಧರ್ಮಗುರುಗಳಿದ್ದಾರೆ ತಾನೆ, ಅವರು ಕೂಡ ಅವಿವಾಹಿತರೇ, ಅವರು ಮದುವೆ ಆಗಲ್ಲ. ಸೋನಿಯಾ ಗಾಂಧಿಗೆ ಹೇಳ್ಬಿಟ್ಟು ಅವ್ರಿಗೂ ರಣವ ಅನಿಸು. ಯಾವ RSS ಪ್ರಚಾರಕರು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಂಘಟನೆಗೋಸ್ಕರ ತಮ್ಮ ಇಡೀ ಜೀವನನ ಒತ್ತೆ ಇಟ್ಟಿರ್ತಾರೆ, ಒಂಥರ ತಪಸ್ ರೀತಿಯಲ್ಲಿ ತಪಸ್ಸು ರೀ ಅದು ಆ ಜೀವನ. ಅದಿರಲಿ, ನಿಮ್ಮ ರಾಹುಲ್ ಗಾಂಧಿ ಇದನ್ನಲ್ಲ ಪುಣ್ಯಾತ್ಮ, ಅವರು ರಣವಾನ ನಿನ್ನ ಪ್ರಕಾರ? ಹೇಳು ಸ್ನೇಹಿತರೆ. ಇದರ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ HNC ಲೈವ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ.